ಇಂದಿನ ವಿಜ್ಞಾನ ಯುಗದಲ್ಲಿ ನಾವು ಪ್ರತಿಯೊಂದಕ್ಕೂ ತರ್ಕವನ್ನು ಹುಡುಕ್ತೇವೆ. ಆದರೆ ಈ ಜಗತ್ತಿನಲ್ಲಿ ತರ್ಕಕ್ಕೆ ನಿಲುಕದ, ವಿಜ್ಞಾನಕ್ಕೆ ಸವಾಲೆಸೆಯುವ ಕೆಲವು ಜಘಟನೆಗಳು ನಡೆಯುತ್ತೆ. ಅವುಗಳನ್ನೇ ನಾವು ಪವಾಡ ಅಂತ ಕರೆಯೋದು. ಇಂದು ನಾನು ನಿಮಗೆ ಹೇಳ ಹೊರಟಿರೋದು ಕೂಡ ಒಬ್ಬ ಅಪ್ಪಟ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತನ ಜೀವನದಲ್ಲಿ ನಡೆದಂತಹ ಒಂದು ನೈಜ ಪವಾಡದ ಕತೆ. ಇದು ನಿಮಗೆ ಕಣ್ಣಲ್ಲಿ ನೀರು ತರಿಸುವುದಷ್ಟೇ ಅಲ್ಲ, ದೈವಶಕ್ತಿಯ ಮೇಲೆ ನಿಮಗಿರುವ ನಂಬಿಕೆಯನ್ನು 100 ಪಟ್ಟು ಹೆಚ್ಚಿಸುತ್ತೆ. ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಬೈಟ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ಪವಾಡ ನಡೆದಿದ್ದು ಸುಮಾರು 50 ವರ್ಷಗಳ ಹಿಂದೆ. ತಮಿಳುನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಬಡ ಕೂಲಿ ಕಾರ್ಮಿಕ ಇದ್ದ. ಆತನ ಹೆಸರು ರಾಮಸ್ವಾಮಿ. ರಾಮಸ್ವಾಮಿಗೆ ಹುಟ್ಟಿನಿಂದಲೇ ಕಣ್ಣಿನ ದೃಷ್ಟಿ ಇರಲಿಲ್ಲ. ಆದರೆ ಆತನಿಗೆ ಮುರುಗನ್ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಪಂಚಪ್ರಾಣ. ದಿನವೂ ಹಳ್ಳಿಯ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಮುಂದೆ ಕುಳಿತು ಭಜನೆ ಮಾಡ್ತಿದ್ದ. ಆತನ ಏಕೈಕ ಆಸೆ ಅಂದರೆ ಒಮ್ಮೆಯಾದರೂ ತಿರುಚೆಂದೂರಿನ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಸಮುದ್ರದ ಗಾಳಿಯನ್ನು ಸೇವಿಸುತ್ತಾ ಸ್ವಾಮಿಯನ್ನು ಮನಸ್ಸಿನಲ್ಲೇ ಕಾಣಬೇಕು ಅಂತ. ಒಂದು ದಿನ ಯಾರಿಗೂ ಹೇಳದೆ ಕೈಯಲ್ಲೊಂದು ಕೋಲು ಹಿಡಿದು ರೈಲು ಹತ್ತಿ ತಿರುಚೆಂದೂರು ಹೊರಟೇ ಬಿಟ್ಟ. ದಾರಿ ಮಧ್ಯ ದೊಡ್ಡ ಮಳೆ, ಕಿಕ್ಕಿರಿದ ಜನದಟ್ಟಣೆ. ರೈಲು ನಿಲ್ದಾಣದಲ್ಲಿ ಇಳಿದಾಗ ರಾಮಸ್ವಾಮಿಗೆ ದಾರಿ ತೋಚದಂತಾಯಿತು. ಕತ್ತಲೆ ಆವರಿಸಿತ್ತು, ಜೊತೆಗೆ ಗುಡುಗು ಸಿಡಿಲು ಬೇರೆ. ಕಣ್ಣಿಲ್ಲದ ಆತ ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಾ, ಮುರುಗ, ನಿನ್ನನ್ನು ನೋಡಲು ಬಂದ ಭಕ್ತನಿಗೆ ಹೀಗೆ ದಾರಿ ತಪ್ಪಿಸಿಬಿಟ್ಟೆಯಾ ಎಂದು ಹೇಳ್ತಾ ಇದ್ದ. ಅಷ್ಟರಲ್ಲಿ ಯಾರೋ ಒಬ್ಬ ಪುಟ್ಟ ಬಾಲಕ ಆತನ ಕೈ ಹಿಡಿದು, ಅಜ್ಜ, ಯಾಕೆ ಅಳುತ್ತಿದ್ದೀಯಾ? ಬಾ, ನಾನು ನಿನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದ. ಆ ಹುಡುಗನ ಕೈ ಅಷ್ಟು ಮೃದುವಾಗಿತ್ತು ಮತ್ತು ಆತನ ಮಾತಿನಲ್ಲಿ ಒಂದು ಸೆಳೆತ ಇತ್ತು. ಆ ಹುಡುಗ ರಾಮಸ್ವಾಮಿಯನ್ನು ರಸ್ತೆಯ ಮೂಲಕ ನಡೆಸಿ ಸಮುದ್ರದ ಅಲೆಗಳ ಸದ್ದಿನ ಬಳಿಗೆ ಕರೆತಂದ. ಇದೇ ನೋಡು ದೇವಸ್ಥಾನ, ಸರಿಯಾಗಿ ಮೆಟ್ಟಿಲು ಹತ್ತು ಎಂದು ಹೇಳಿ ಮರೆಯಾದ. ರಾಮಸ್ವಾಮಿ ದೇವಸ್ಥಾನದ ಒಳಗೆ ಹೋದಾಗ ಅರ್ಚಕರು ಪೂಜೆ ಮಾಡುತ್ತಿದ್ದರು. ಆ ಕ್ಷಣದಲ್ಲಿ ರಾಮಸ್ವಾಮಿಗೆ ಏನೋ ಒಂದು ಮಿಂಚು ಕಂಡಂತಾಯಿತು. ದೃಷ್ಟಿ ಇಲ್ಲದಿದ್ದರೂ ಆತನಿಗೆ ಕಣ್ಣ ಮುಂದೆ ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ರೂಪ ಗೋಚರಿಸಿತು. ಅಚ್ಚರಿ ಅಂದರೆ ಅಲ್ಲಿನ ಅರ್ಚಕರು ಆತನನ್ನು ನೋಡಿ ಓಡಿ ಬಂದು, ಯಾರಪ್ಪ ನೀನು? ಈ ಹೊತ್ತಿನಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಿದ್ದರೂ ಒಳಗೆ ಹೇಗೆ ಬಂದೆ? ಅದು ಕೂಡ ಒಬ್ಬನೇ ದಾರಿ ಹುಡುಕಿಕೊಂಡು ಬರಲು ಹೇಗೆ ಸಾಧ್ಯ ಎಂದು ಕೇಳಿ ಬೆರಗಾದರು. ನಂತರ ತಿಳಿಯಿತು, ಆ ಹುಡುಗ ಬೇರೆ ಯಾರೂ ಅಲ್ಲ, ಭಕ್ತನ ಕೂಗಿಗೆ ಓಗೊಟ್ಟು ಬಂದ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ ಎಂದು. ರಾಮಸ್ವಾಮಿಗೆ ದೈಹಿಕ ದೃಷ್ಟಿ ಸಿಗಲಿಲ್ಲ ನಿಜ, ಆದರೆ ದೇವರಿಗಿಂತ ದೊಡ್ಡ ದಾರಿ ತೋರಿಸುವವರು ಯಾರೂ ಇಲ್ಲ ಎಂಬ ಜ್ಞಾನೋದಯವಾಯಿತು. ಇಂದಿಗೂ ಆ ಜಾಗದಲ್ಲಿ ಭಕ್ತರು ಈ ಕಥೆಯನ್ನು ನೆನಪಿಸ್ಕೊಳ್ತಾರೆ. ನಿಮ್ಮ ಜೀವನದಲ್ಲೂ ಇಂತಹ ಸಂಕಷ್ಟ ಸಮಯ ಬಂದಾಗ ಯಾರಾದರೂ ಅಪರಿಚಿತರು ಬಂದು ಸಹಾಯ ಮಾಡಿದ್ದಾರಾ? ಹಾಗಿದ್ದರೆ ಇದು ದೈವ ಪ್ರೇರಣೆ ಇರ್ಬೋದು. ನಿಮ್ಮ ಜೀವನದಲ್ಲೂ ಇಂತಹ ಘಟನೆಗಳು ನಡೆದಿದೆಯಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಕಥೆಗಳಿಗಾಗಿ ಸ್ಟೋರಿ ಬೈಟ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.